ಟೂರಿಗೆ ಬರ್ತಿದ್ದಾರಾ? ಹೌದು ಸೌಂದರ್ಯ, ಅವರೇ ಹೇಳಿದ್ರು. ಯಾಕೆ ನಿಮಗೆ ಖುಷಿ ಆಗ್ತಿಲ್ವಾ? ಖುಷಿನೇ, ಬರಲಿ, ಒಳ್ಳೇದೆ. ಅದಕ್ಕೇನಂತೆ? ಭಾವ ಬರೋದು ನಿಮಗೆ ನಿಜವಾಗ್ಲೂ ಖುಷಿನಾ? ಖುಷಿನೇ, ಖುಷಿನೇ. ಇವ್ರು ನಿಜವಾಗ್ಲೂ ಹೆದರ್ಕೊಂಡಿದ್ದಾರೆ. ಇವ್ರು ನಡ್ಕೋತಿರೋ ರೀತಿ ನೋಡಿದ್ರೆ ಭಾವ ಕಾಣೆ ಆಗೋದ್ರಿಂದ ಇವ್ರ ಕೈವಾಡನೇ ಇದೆ ಅನಿಸ್ತಿದೆ. ಈ ವಿಷಯನ ಹಸ್ಬೆಂಡ್ಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಸಾಕ್ಷಿ ಇಲ್ಲದೆ ಅವ್ರ ಅದಕ್ಕೆ ಬಗ್ಗೆ ಅವ್ರು ಏನೋ ನಂಬಲ್ಲ. ನಾನೇ ಹೇಗಾದರೂ ಮಾಡಿ ಇದನ್ನೆಲ್ಲ ಕಂಡು ಹಿಡಿಬೇಕು. ಇಲ್ಲ ಅಲ್ಲ ಅರ್ಚನಾ ಅವರೇ, ನೀವು ಕಾರಲ್ಲಿ ಬರುವಾಗ ಯಾಕೆ ಸೈಲೆಂಟಾಗಿ ಬಂದ್ರಿ? ಅಲ್ಲ, ನಾನು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಸೈಲೆಂಟಾಗೇ ಇದ್ದೆ. ಅಲ್ಲ, ನೀವು ಯಾಕೆ ಪ್ರೀತಿಯಿಂದ ಒಂದು 4 ಮಾತಾಡಬಾರ್ದಾಗಿತ್ತು ಅಂತ? ಮಾತಾಡೋಕ್ಕೇನಿದೆ? ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಹೇಳಿ. ಅದೇ ನೀವು ಯಾಕೆ ಆ ಹುಡುಗ ಅದೇ ರಾಹುಲನ್ನ ಲವ್ ಮಾಡಿದ್ರಿ? ರಾಹುಲ್ ನನಗೆ ಆಕಸ್ಮಿಕವಾಗಿ ಸಿಕ್ಕಿದ್ರು. ಅವನ ನನ್ನ ಆಲೋಚನೆಗಳನ್ನ ಗೌರವಿಸ್ತಾ ಬಂದ. ಆ ಟೈಮಲ್ಲೇ ಅವನ ಮೇಲೆ ನನಗೆ ಪ್ರೀತಿ ಹುಟ್ಟಿದ್ದು. ಅವನು ಯಾವ ಜಾತಿ, ಯಾವ ಧರ್ಮ, ಅವನ ಹತ್ರ ದುಡ್ಡಿದ್ಯಾ, ಅವನ ಬ್ಯಾಕ್ಗ್ರೌಂಡ್ ಏನು, ಅದೇನು ತಿಳ್ಕೊಳ್ದೆ ನೇರವಾಗಿ ಹೋಗಿ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಅವನ ಹತ್ರ ಹೇಳ್ಕೊಂಡೆ. ಅದಕ್ಕೆ ಅವನು ಖುಷಿಯಿಂದ ಒಪ್ಕೊಂಡ. ಆದರೆ ನಮ್ಮ ಪ್ರೀತಿಗೆ ಮನೆಯವರಿಂದ ವಿರೋಧ ಬಂತು. ನಾನು ಆಗಲೇ ಡಿಸೈಡ್ ಆದೆ, ಮದುವೆ ಆದರೆ ಅವನನ್ನೇ ಅಂತ. ಹೀಗೆ ಎಷ್ಟೋ ವರ್ಷಗಳು ನಮ್ಮ ಪ್ರೀತಿ ಮೌನವಾಗೇ ಮುಂದುವರಿತಾ ಹೋಯಿತು. ಆಮೇಲೆ ಒಂದಿನ ನನ್ನ ನಾದ್ನಿಗೆ ಮತ್ತು ತಮ್ಮಂಗೆ ನನ್ನ ಪ್ರೀತಿ ವಿಚಾರ ಗೊತ್ತಾಯಿತು. ಅವರಿಬ್ಬರು ಸೇರಿ ನಮ್ಮ ಮದುವೆನ ಮಾಡಿಸಿದ್ರು. ಆದರೆ ಅವ್ನು ಬದಲಾಗೋದಕ್ಕೆ ಕಾರಣ? ಅದೇ ನನಗಿನ್ನೂ ಕಾಡ್ತಿರೋ ಪ್ರಶ್ನೆ. ಪ್ರಾಬಬ್ಲಿ ಅವನಿಗೆ ಯಾರಾದರೂ ಬ್ರೈನ್ ವಾಶ್ ಮಾಡಿರ್ಬೋದಾ? ಯಾರು ಏನೇ ಹೇಳಿದ್ರು ಸ್ವಂತ ಬುದ್ಧಿ ಇರಬೇಕಲ್ವಾ? ಅದು ನಿಜಾನೇ. ನಿಮ್ಮನ್ನು ಇಷ್ಟು ವರ್ಷ ಪ್ರೀತಿಸಿ ಮದುವೆ ಆಗಿ ನಿಮ್ಮನ್ನ ದೂರ ಮಾಡ್ತಾನೆ ಅಂದರೆ ಅವನೆಂಥ ಕೆಟ್ಟ ಕ್ರಿಮಿ ಇರ್ಬೋದು. ನಿಮ್ಮನ್ನು ಅವನು ಲವ್ ಮಾಡುವಾಗ ಅವನೇಗೆ ಬಿಹೇವ್ ಮಾಡ್ತಾ ಇದ್ದ? ಅವನು ಒಂದೇ ಒಂದು ದಿನಕ್ಕೂ ನನ್ನನ್ನು ಅರ್ಚನಾ ಬಾ ಹೋಗು ಈ ಥರ ಎಲ್ಲ ಮಾತಾಡಿಸ್ಲೇ ಇಲ್ಲ. ನಾನೇ ಅವನ್ನ ಪ್ರೀತಿಯಿಂದ ಹೋಗು ಬಾ ಅಂತ ಕರಿತಿದ್ದೆ. ಆದರೆ ಅವನು ನನ್ನನ್ನು ಬನ್ನಿ ಹೋಗಿ ಅಂತಾನೆ ಮಾತಾಡಿಸ್ತಿದ್ದ. ಮೋಸ್ಟ್ಲಿ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತ ಅನ್ಸುತ್ತೆ. ಇಲ್ಲ, ಆಗ ಅವನು ಪರಿಪೂರ್ಣ ವ್ಯಕ್ತಿಯಾಗಿದ್ದ. ಏನು ಈ ಪ್ರೀತಿಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ. ಮದುವೆ ಆದಮೇಲೆ ಅವರವ್ರ ಯೋಗ್ಯತೆ ಏನು ಅಂತ ಕರೆಕ್ಟಾಗಿ ಗೊತ್ತಾಗತ್ತೆ. ಆದರೂ ನಿಮ್ಮಂಥ ಬ್ಯೂಟಿಫುಲ್ ಹುಡುಗಿಗೆ ಅವನು ಮೋಸ ಮಾಡಬಾರ್ದಾಗಿತ್ತು. ನಿಮಗೆ ಬರೀ ಬ್ಯೂಟಿ ಮಾತ್ರ ಇಲ್ಲ, ಗುಡ್ ನೇಚರ್ ಕೂಡ ಇದೆ. ನೀವು ತುಂಬ ಒಳ್ಳೆಯವರು. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರ್ಗೆ ಮಾತ್ರ ನೀವು ಅರ್ಥ ಆಗ್ತೀರಾ. ನಿಮ್ಮ ಮಾತು ಸ್ವಲ್ಪ ರೂಢ ಆದರೂ ನಿಮ್ಮ ಮನಸ್ಸು ಮಾತ್ರ ಬೆಸ್ಟ್ ಕಣ್ರಿ. ನಿಮ್ಮ ನಗು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀವು ಇದೇ ರೀತಿ ನಗ್ನಗ್ತಾ ಇರಬೇಕಷ್ಟೆ. ಆದರೆ ಸಮಯ ಸಂದರ್ಭ ಆಗಿರಲ್ವಲ್ಲ. ಏನೇ ಕಷ್ಟ ಬಂದರೂ ಅರ್ಚನಾ ಅವರೇ, ನಿಮ್ಮ ಜೊತೆ ನಾನು ಇರ್ತೀನಿ. ಅಂದರೆ ನಿಮಗೇನೇ ಪ್ರಾಬ್ಲಮ್ ಆದರೂ ನನ್ನ ಹತ್ರ ಹೇಳ್ಕೊಳ್ಳಿ, ನಿಮಗೆ ಒಳ್ಳೆ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಕ್ಕೆ ಬಂದೆ. ನನ್ನ ಬಗ್ಗೆ ಕೇರ್ ಮಾಡೋದಕ್ಕೆ ನನ್ನ ತಮ್ಮ ಇದ್ದಾನೆ. ಅಯ್ಯೋ ಓಕೆ ಆಯಿತು ಬಿಡಿ. ಏನೋ ನನಗೂ ಒಂದು ಚಿಕ್ಕ ಚಾನ್ಸ್ ಕೊಡಿ ಅಂತ ಕೇಳಿದ್ನಪ್ಪ. ಆದರೆ ನೀವು ಮಾತ್ರ ಯಾವಾಗಲೂ ನಿಮ್ಮ ತಮ್ಮನ ಬಗ್ಗೆನೇ ಹೇಳ್ತಿರ್ತೀರಪ್ಪ. ಆಯಿತು, ಅವ್ರು ಯಾರು ಏನು ಎತ್ತ ಅಂತ ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ತಮ್ಮನ ಯಾವಾಗಾದರೂ ನನ್ನ ಮೀಟ್ ಮಾಡಿಸಿ. ಸದ್ಯಕ್ಕೆ ಬೇಡ, ಅಂತ ಟೈಮ್ ಬರಲಿ, ಆಗ ಖಂಡಿತ ಮೀಟ್ ಮಾಡಿಸ್ತೀನಿ. ಓಕೆ. ಹಾಗೆ ನಾನು ನಿಮ್ಗೊಂದು ಮಾತು ಕೇಳಬೇಕು ಅಂತಿದ್ದೆ. ಅಲ್ಲ, ನಿಮ್ಮ ಮನೆ ಇಲ್ಲಿಂದ 100 ಮೀಟ್ರ್ ದೂರ ಇದೆ. ನನ್ನನ್ನು ಇಲ್ಲೇ ಯಾಕೆ ನಿಲ್ಸಕ್ಕೆ ಹೇಳಿದ್ರಿ? ಅಂದರೆ
ಓ ಕರೆಕ್ಟು, ಮೋಸ್ಟ್ಲಿ ಹೊಸದಾಗಿ ಲವ್ ಮಾಡಿರೋರು ತಾನೇ ಈ ಥರ. ಅಲ್ಲ, ಮನೆ ಅಷ್ಟು ದೂರ ಇದ್ದರೂ ಇಲ್ಲೇ ನಿಲ್ಸಕ್ಕೆ ಹೇಳ್ತಾರಲ್ಲ, ಅದಕ್ಕೆ ಹೇಳಿದೆ. ಡೆಫಿನೆಟ್ಲಿ ಇಲ್ಲ. ಹಾಗೆ ಮಾಡೋದಕ್ಕೆ ನಾವೇನು ಲವರ್ಸಾ? ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ ರೋಡಲ್ಲಿ ನಿಂತ್ಕೊಂಡು? ಏನಿಲ್ಲ, ಶೆಕೆ. ಸರಿ, ಹೊರಡ್ತೀನಿ, ಬಾಯ್. ಅರ್ಚನಾ, ಒಂದು ನಿಮಿಷ. ಏನು ಮನೆಯವ್ರಿಗೂ ಕರೆಯಲ್ವಾ? ಇಲ್ಲ. ಯಾಕೋ? ಅಂತ ಟೈಮ್ ಬಂದಾಗ ಕರಿತೀನಿ. ಆ ಟೈಮ್ ಬೇಗ ಬರಲಿ ಅಂತ ಕಾಯ್ತಾ ಇರ್ತೀನಿ. ಕಾಯ್ತಾ ಕೂತಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಮನೆಗೆ ಹೋಗಿ ಬೇಗ, ಪಾಪ ಸಾನ್ವಿ ಒಬ್ಳೆ ಕಾಯ್ತಿರ್ತಾಳೆ. ಅರ್ಚನಾ ಅವರೇ, ಮತ್ತೆ ಯಾವಾಗ ಸಿಗ್ತೀರಾ? ನಾಳೆ. ಬೇಗ ಬರ್ತೀರಲ್ಲ? ಯಾಕೋ ತುಂಬಾ ಓವರ್ ಆಯ್ತು ಅನ್ಸುತ್ತೆ. ನಾರ್ಮಲ್ ಟೈಮಿಗೆ ಬರ್ತೀನಿ ಅಷ್ಟೇ. ಅಲ್ಲ ಅರ್ಚನಾ ಅವರೇ, ಏನು? ಅಲ್ಲ, ಏನು ಅನ್ನೋದನ್ನ ಸ್ವಲ್ಪ ನಗನಗ್ತಾ ಕೇಳಬಾರ್ದಾ ಪ್ಲೀಸ್? ಏನು? ಬಾಯ್. ಬಾಯ್. ಓಕೆ. ಅಲ್ಲ, ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. 100 ಮೀಟರ್ಸ್ ಅಲ್ವಾ, ನಾನು ಇಲ್ಲಿಂದನೇ ನೋಡ್ತಾ ಇರ್ತೀನಿ ನೀವು ಸೇಫಾಗಿ ಹೋದ್ರಾ ಅಂತ. ಸೇಫಾಗಿ ಹೋದ್ರು. ಈಗ ನಾನು ಹೊರಡ್ತೀನಿ. ಏನ್ರಿ ಮಾಡ್ತಿದ್ರೆ ಇಷ್ಟೊತ್ತಲ್ಲಿ? ಒಂದು ಸ್ವಲ್ಪ ಡಿಸೈನ್ಸ್ ಕಂಪ್ಲೀಟ್ ಮಾಡಬೇಕಿತ್ತು, ಅದನ್ನೇ ಮಾಡ್ತಿದ್ದೀನಿ. ಓಹೋ, ಏನು ಡಿಸೈನ್ ಮಾಡ್ತಿದ್ದೀರಾ? ತೋರಿಸಿ ನೋಡೋಣ. ಏನು ಸಖತ್ತಾಗಿದೆ. ಏನು? ಸ್ಪರ್ಶ. ಈ ಟಚ್ಚಲ್ಲಿ ಏನೂ ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ಚಿರಾಗ್, ಬೇಕು ಅಂತಾನೆ ನನ್ನ ಮುಟ್ತಿದ್ದೀರಲ್ಲ. ಏನ್ ಮಾಡ್ತಿದ್ದೀರಾ? ಕೆಲಸ ಇದೆ ಚಿರಾಗ್. ಚಿರಾಗ್, ಏನ್ ಮಾಡ್ತಿದ್ದೀರಾ? ನಿಮಗೆ ನನಗಿಂತ ಕೆಲಸನ ಇಂಪಾರ್ಟೆಂಟ್ ಆಗೋಯ್ತಾ? ಅಲ್ಲ, ನಾನು ಯಾವಾಗ ಹಂಗಂದೆ? ಮತ್ತೆ ಕೆಲಸ ಆಮೇಲೆ ಮಾಡಿದ್ರೆ ಆಯ್ತು ಬಿಡ್ರಿ. ಹೆಂಡತಿ ಮಡ್ಲಲ್ಲಿ ಮಲ್ಗೋ ಮಜಾನೇ ಬೇರೆ. ಹಾಕಿರೋದು ಗಂಡಂಗೆ ಮಾತ್ರ. ಇನ್ನೊಬ್ರಿಗೆ ಹಾಕಿದೆ. ಏಯ್, ಯಾರಿಗೆ ಅಂತ ಕೇಳಲ್ವಾ? ಕೇಳಲ್ಲ. ಯಾಕೆ? ನನ್ಗದನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೆ. ಯಾಕ್ರಿ ಕೋಪ ಮಾಡ್ಕೋತಿದ್ದೀರಾ? ನನ್ನ ಬಿಟ್ಟರೆ ನಿಮ್ಮ ಮಡ್ಲಲ್ಲಿ ಮಲ್ಗೋ ಹಾಕಿರೋದು ನಮ್ಮ ಹುಟ್ಟೋ ಮಗುಗೆ ಮಾತ್ರ.